ಎಲ್ಲರೂ ಮಾತಾಡಿದ್ದಾರೆ. ಗಣ್ಯಾತಿ ಗಣ್ಯರು ಲಯನ್ಸ್ನ ಎಲ್ಲ ಸೇವಾ ರಂಗದ ಬಗ್ಗೆ ಅತ್ಯದ್ಭುತವಾಗಿ ತಮಗೆಲ್ಲ ತಿಳಿಸಿದ್ದಾರೆ. ಆದರೂ ಈ ವರ್ಷದ ಅಧ್ಯಕ್ಷನಾಗಿ ಸೇವಾ ಕೌಸ್ತುಭ ಅನ್ನೋ ಒಂದು ಸೇವಾ ಉದ್ದೇಶವನ್ನು ಇಟ್ಕೊಂಡು ನಾನು ಈ ವರ್ಷ ಕೆಲಸ ಮಾಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನನ್ನನ್ನು ಈ ಸಭೆಗೆ ಭಾಳಷ್ಟು ಅಭೂತಪೂರ್ವವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ನಮ್ಮ ಲಯನ್ ಅಜಯ್ ನಾಡು. ಅವರು ಸಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಈ ನಾಡು ಕಂಡ ಸರ್ವಶ್ರೇಷ್ಠ ದಾಸೋಹಿ ಸೇವಾ ಮೂರ್ತಿಗಳಾದಂತಹ ತುಮಕೂರಿನ ಶಿವಕುಮಾರ ಸ್ವಾಮೀಜಿಗಳನ್ನು, ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳನ್ನು, ಗಾನಯೋಗಿ ಶ್ರೀ ಪುಟ್ಟರಾಜ ಗಾವಿಗಳನ್ನು, ಅವರೆಲ್ಲರಿಗೂ ಮೂಲ ಪುರುಷರಾಗಿದ್ದಂತಹ ವಿಶ್ವಗುರು ಬಸವಣ್ಣರನ್ನು ಮತ್ತು ಕುಲದೇವರಾದಂಥ ಕುರುವತ್ತಿ ಬಸವೇಶ್ವರನ ಮನದಲ್ಲಿ ಸ್ಮರಿಸುತ್ತಾ ಪಾದಾರಗಳಿಗೆ ನಮಸ್ಕರಿಸುತ್ತಾ ನನ್ನ 4 ತೊದಲು ನುಡಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಯಾಕಂದರೆ ಎಲ್ಲ ಗಣ್ಯರು ಲಯನ್ಸ್ ಅಂದರೆ ಏನು, ಸೇವಾ ಕಾರ್ಯಗಳು ಏನು ಅಂತ ಭಾಳಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ. ನನ್ನನ್ನು ಅಂದರೆ ಈ ವಿಶ್ವದಲ್ಲಿ ಅನೇಕ ಸೇವಾ ಸಂಸ್ಥೆಗಳಿದೆ. ಆ ಸೇವಾ ಸಂಸ್ಥೆಯಲ್ಲೇ ಅತ್ಯಂತ ಒಂದು ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ಅದು ಲಯನ್ಸ್ ಸಂಸ್ಥೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ, ಹೋದ ವರ್ಷ ಕೇರಳದ ವಯನಾಡಿನಲ್ಲಿ ಫ್ಲಡ್ ಬಂದೋಯ್ತು. ಇಡೀ ಊರು ಕೊಚ್ಕೊಂಡೋಯ್ತು. ಹಾಗೆ ಪ್ರಪ್ರಥಮವಾಗಿ ನಮ್ಮ ಲಯನ್ಸ್ LCF ಫೌಂಡೇಶನ್ನಿಂದ $2 ಲಕ್ಷ ಸಹಾಯನ ಕೊಟ್ಟಂಥ ನಮ್ಮ ಸಂಸ್ಥೆ. ಅಂದರೆ ವಿಶ್ವದ ಎಲ್ಲೆಡೆ ಏನೇ ಅವಘಡಗಳಾದರೆ ಅಲ್ಲಿ ಒಂದಲ್ಲ ಒಂದು ರೀತಿಯಿಂದ ನಾವು ಅಲ್ಲಿರ್ತೇವೆ, ಸೇವೆ ಮಾಡ್ತೇವೆ. ಅದು ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು. ನಾವಿಲ್ಲಿ ಹೇಳ್ತಾ ಹೋಗ್ತೀವಿ, ನಿಮ್ಮ ವಂತಿಕೆ ಅಂತ ಕರಿತಾ ಹೋಗ್ತಾರೆ. ಹೌದು, ನಾನು ಈ ಸಂಸ್ಥೆ ಸೇರಬೇಕಾದ್ರೆ ಹಣವನ್ನು ಕೊಟ್ಟು ಸೇರ್ತಾ ಇದ್ದೇನೆ. ಆ ಹಣ ಯಾವತ್ತೂ ಪೋಲಾಗಿಲ್ಲ. ಯಾಕಂದರೆ ಒಂದಲ್ಲ ಒಂದು ರೀತಿ ಅವಿರುದ್ಧವಾಗಿ ಸೇವಾ ಕಾರ್ಯಕ್ರಮಗಳು ವಿಶ್ವದಾದ್ಯಂತ ನಡೀತಾನೆ ಇದೆ. ಅದಕ್ಕೆಲ್ಲ ನಮ್ಮ ಒಂದೊಂದು ಪೈಸಾ ಇರ್ಬೋದು ಅಥವಾ ಒಂದೊಂದು ರೂಪಾಯಿ ಇರ್ಬೋದು, ಅಲ್ಲಿ ಅದು ತೊಡಗಿಸ್ತಾ ಇದೆ. ಅದು ನಮ್ಮ ಹೆಮ್ಮೆ. ಅದಕ್ಕೆ ನಾವು ಲಯನ್ಸ್ ಮೆಂಬರ್ ಆಗಬೇಕನ್ನೋ ಒಂದು ವಿಶೇಷ ಗೌರವನ ನಾವೆಲ್ಲ ಕಡೆ ಕಾಣ್ತಾ ಇದ್ದೇವೆ. ಇವತ್ತು ನನ್ನನ್ನು ಈ ಒಂದು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಅಂಗ ಸಂಸ್ಥೆ ಆದಂಥ ದಾವಣಗೆರೆ ಲಯನ್ಸ್ ಕ್ಲಬ್ಬಿಗೆ ಅಧ್ಯಕ್ಷನಾಗಿ ಆಗಲಿಕ್ಕೆ ಪ್ರತಿಜ್ಞೆ ಬಯಸಿದಂತಹ ಆತ್ಮೀಯರು ಭಾಳಷ್ಟು ನಾವು ಅವ್ರ ಜೊತೆ ಫೋನ್ ಕಾಂಟ್ಯಾಕ್ಟಲ್ಲಿ ಯಾವಾಗಲೂ ಇರ್ತಾ ಇದ್ದೆ. ಅವರ ಒಂದು ಡಾಕ್ಟರ್ ನಾಗ್ ಪ್ರಕಾಶ್ ಅವರ ಮಾರ್ಗದರ್ಶನ ಅವ್ರನ್ನ ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಂದೇ ಮನಸ್ಸಿಂದ ಆಯಿತು ಬಸವರಾಜ್ ಬರ್ತಾ ಇದ್ದೀನಿ ಅಂತ ಹೇಳಿದರು. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನೋರ್ವ ಆತ್ಮೀಯ ಮಿತ್ರರು ಭಾಳಷ್ಟು ಅವ್ರ ಜೊತೆಗೆ ಒಡನಾಟ ಇದೆ. ನಮ್ಮ ಹರಪನಹಳ್ಳಿಯ ಕಾಲೇಜಿನ ಉಪನ್ಯಾಸಕರಾದಂಥ ಮಲ್ಲಿಕಾರ್ಜುನ್ ಅವರು ನಾವು ಕ್ಲಬ್ಬನ್ನು ಹರಪನಹಳ್ಳಿಯಲ್ಲಿ ಮಾಡಿದಾಗ ಚಾರ್ಟರ್ ಸೆಕ್ರೆಟರಿಯಾಗಿ ಅವರು ಕೆಲಸ ಮಾಡಿದ ಅನುಭವ ಇದೆ. JCS ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಒಂದೇ ಒಂದು ಕರೆ ನಾನು ಮಾಡಿದೆ, ಸರ್ ನಿಮ್ಮ ಜೊತೆ ನಾನು ಇರ್ತೀನಿ ಸರ್, ನಿಮಗೂ ಧನ್ಯವಾದಗಳು. ಹಾಗೆ ಇವತ್ತು ನಮ್ಮ ಲಯನ್ಸ್ ಸಂಸ್ಥೆಗೆ ನೂತನ ಸದಸ್ಯರು ಸೇರ್ಪಡೆಗೊಳ್ತಾ ಇದ್ದಾರೆ. ನಮ್ಮ ಮಿತ್ರರಾದಂಥ ಚಂದ್ರಶೇಖರ್ ಆರಾಧ್ಯರ್ ಇರ್ಬೋದು,
ಹಾಗೆ ನಮ್ಮ ಸೋದರಂತ ಎನ್ ಸಿ ಶಿವಕುಮಾರ್ ಇದ್ದಾರೆ, ರಾಮಚಂದ್ರ ಅವರು ಇದ್ದಾರೆ, ಇನ್ನೋರ್ವ ಪರಶುರಾಮ್ ಅವರು ದಯವಾಡಿ ಇದ್ರೆ ಮೇಲೆ ನಿಲ್ಬೇಕಂತ ಕೇಳ್ತಾ ಇದ್ದೇನೆ. ಇವರೆಲ್ಲ ಒಂದು ಆತ್ಮಾಭಿಮಾನದಿಂದ ನಾನಿವತ್ತು ಸದಸ್ಯನಾಗ್ತೀನಿ, ನನ್ನನ್ನು ನೀವು ಸೇರಿಸ್ಕೊಳ್ಳಿ ಅಂತಂದಾಗ ಅವರಿಗೆ ಇನ್ವಿಟೇಷನ್ ಕೊಟ್ಬಿಟ್ಟು ನಾವು ನಮ್ಮ ಕ್ಲಬ್ಬಲ್ಲಿ ಅದನ್ನು ಬೋರ್ಡ್ ಆಫ್ ಮೀಟಿಂಗಲ್ಲಿ ಅಥವಾ ಎಲ್ಲ ಕಡೆಗಳಲ್ಲಿ ಡಿಸ್ಕಸ್ ಮಾಡಿ ನಾವು ಅವರನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಆ ಒಂದು ಪದಗ್ರಹಣ ಪ್ರತಿಜ್ಞಾ ವಿಧಿಯನ್ನು ನೂತನ ಸದಸ್ಯರಿಗೆ ಬಹುಸಲಿಕ್ಕೆ ಆಗಮಿಸಿರ್ತಂಥ ನಮ್ಮ ಲಯನ್ಸ್ ಸಂಸ್ಥೆಯ ಆಧಾರ ಸ್ತಂಭ, ಮಾರ್ಗದರ್ಶಕರು ಹಿತಚಿಂತಕರು ಆದಂತಹ ಲಯನ್ ಡಾಕ್ಟರ್ ನಾಗಪ್ರಕಾಶ್ ಸರ್ ಅವರಿಗೂ ಸಹ ನಾನು ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಯಾವುದೂ ಕೆಲಸಗಳು ಒಬ್ಬರ ಕಡೆಯಿಂದ ಆಗ್ತಾ ಇಲ್ಲ, ಯಾಕಂದರೆ ನಮ್ಮಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ದಾವಣಗೆರೆಯ ಪ್ರಖ್ಯಾತ ಮನೆತನದ ಸದಸ್ಯರೊಂದಿಗೆ ನಮ್ಮ ಸಂಸ್ಥೆ ಬೆಳೀತಾ ಬಂದಿದೆ. ಇಲ್ಲಿವರೆಗೂ 56 ವರ್ಷಗಳನ್ನು ಮುಗಿಸಿ ಸೇವಾ ಕಾರ್ಯಕ್ರಮಗಳಲ್ಲಿ ನಾವು 57ನೇ ಅಧ್ಯಕ್ಷನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮುನ್ನಿಡ್ತಾ ಇದ್ದೇನೆ. ಅವರೆಲ್ಲ ಹಾಕಿಕೊಟ್ಟ ಮಾರ್ಗದರ್ಶನ, ಯಾಕಂದರೆ ಇವತ್ತು ನೋಡ್ತಾ ಇದ್ದರೆ ಸುಚಿತವಾದಂತಹ ಒಂದು ಜಾಗ ಇರ್ಬೋದು, ಈ ಒಂದು ಕಾಲೇಜ್ ಇರ್ಬೋದು, ಸ್ಕೂಲ್ ಇರ್ಬೋದು, ಅದೆಲ್ಲ ನಮ್ಮ ಲಯನ್ಸ್ ಬಂಧುಗಳಿಂದ ಬಂದಂತಹ ಒಂದು ಪ್ರೋತ್ಸಾಹ.